ರಾಜ್ಯದ ಕಾಂಗ್ರೆಸ್ನ ಒಂದು ಪಟ್ಟದ ಪಗಡೆ ಆಟದ ಮಧ್ಯೆ ಪಂಜಾಬ್ನ ಚರಣ್ಜಿತ್ ಸಿಂಗ್ ಚಿನ್ನಿ ಮತ್ತು ಮಹಾರಾಷ್ಟ್ರದ ಶಿಂದೆ ಅವರ ಮಾದರಿಯ ರಾಜಕೀಯ ತಂತ್ರವನ್ನು ರೂಪಿಸಲಾಗ್ತಾ ಇದೆಯಾ? ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಅವಕಾಶ ಸಿಗುತ್ತಾ? ಎಸ್ ಪ್ರಿಯ ವೀಕ್ಷಕರೇ, ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಕಾಂಗ್ರೆಸ್ನ ಹೊಸ ಒಂದು ಸಮೀಕರಣ ಈಗಾಗಲೇ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಒಲವು ತೋರಿಸಿದಂತಹ ಆ ಒಂದು ಮೀಟಿಂಗ್ನಲ್ಲಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನದ ಚರ್ಚೆ ಈಗ ನಾನಾ ಚರ್ಚೆಗೆ ಈಗಾಗಲೇ ಕಾರಣವಾಗಿದೆ. ಖರ್ಗೆ ಮತ್ತು ಪರಂ ಒಂದು ಐತಿಹಾಸಿಕ ಒಂದು ಸಭೆಯಲ್ಲಿ ಚರ್ಚೆಗಳು ಆಗಿದ್ದಾದರೂ ಏನು? ಎಸ್, ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ, ದೆಹಲಿಯಲ್ಲಿ ದಲಿತ ಸಿಎಂ ಸೂತ್ರ ಈಗಾಗಲೇ ಜಾರಿಗೆ ಬಂದೇ ಬಿಡುತ್ತಾ ಅನ್ನುವಂತಹ ಮಾತು ಕೂಡ ಈಗಾಗಲೇ ಜೋರಾಗಿದೆ. ಮುಂದಿನ 2028ರ ಒಂದು ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಂದು ನೇತೃತ್ವದ ಒಂದು ಎಲೆಕ್ಷನ್ನಲ್ಲಿ ಸಿಎಂ ಆಗ್ತಾರಾ ಅನ್ನುವಂಥ ಇವೆಲ್ಲವೂ ಕೂಡ ಇವತ್ತಿನ ಒಂದು ರಿಪೋರ್ಟ್ನಲ್ಲಿ ನೋಡ್ತಾ ಹೋಗೋಣ. ಎಸ್ ಪ್ರಿಯ ವೀಕ್ಷಕರೇ, ರಾಜ್ಯದ ಕಾಂಗ್ರೆಸ್ನಲ್ಲಿ ಮಹತ್ವದ ರಾಜಕೀಯ ಈಗಾಗಲೇ ಬದಲಾವಣೆಯ ಒಂದು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಹೌದು, ಏಕನಾಥ್ ಶಿಂದೆ ಮತ್ತು ಚಿನ್ನಿ ಮಾದರಿಯ ರೀತಿಯಲ್ಲಿ ಒಂದು ಸಮತೋಲನವಾದಂತಹ ಒಂದು ಸೂತ್ರದ ಒಂದು ಪಾಲಿಟಿಕ್ಸ್ ಚರ್ಚೆಗಳು ಈಗ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರು ಹಾಗೂ ಖರ್ಗೆ ಅವರ ನಡುವಿನ ಒಂದು ಐತಿಹಾಸಿಕ ಒಂದು ಸಭೆಯಲ್ಲಿ ನಡೆದಂತಹ ಕೆಲವೊಂದಿಷ್ಟು ವಿಚಾರಗಳು ರಾಜಕೀಯವಾಗಿ ಪಕ್ಷದ ವಲಯದಲ್ಲಿ ಈಗ ಮಹತ್ವದ ಒಂದು ಬೆಳವಣಿಗೆ ಈಗಾಗಲೇ ಕಾರಣವಾಗಿದೆ. ಇನ್ನು ಮೀಸಲಾತಿ ವಿಚಾರದಿಂದ ಉಂಟಾದಂತಹ ಕೆಲವೊಂದಿಷ್ಟು ಗದ್ದಲಗೆ ಮುಲಾಮ್ ಹಚ್ಚುವ ಒಂದು ಪ್ರಯತ್ನಗಳು ಈಗ ನೇರ ನೇಮಕಾತಿಯಲ್ಲಿ ನಡೆದಂತಹ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವಿಚಾರಕ್ಕೆ ಮತ್ತೊಮ್ಮೆ ಆಡಳಿತಾರೂಢ ಕಾಂಗ್ರೆಸ್ನೊಳಗೆ ಬಿಕ್ಕಟ್ಟು ಸೃಷ್ಟಿಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ದಲಿತ ಒಂದು ಎಡಗೈ ಮತ್ತು ಬಲಗೈ ಸಮುದಾಯಗಳ ಒಂದು ಅಸಮಾಧಾನಕ್ಕೆ ಕಾರಣವಾಗಬಹುದಾ ಎನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿದೆ. ಇದೇ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಕನಸನ್ನ ಈಗ ನನಸು ಮಾಡೋಕೆ, ಸಾಕಾರಗೊಳಿಸೋಕೆ ರಾಜಕೀಯದಲ್ಲಿ ಕೆಲವೊಂದಿಷ್ಟು ಸೂತ್ರದ ಬಗ್ಗೆ ಸಹ ಈಗ ಚರ್ಚೆ ನಡೆದಿರೋ ಎನ್ನುವಂತಹ ಈಗ ವರದಿಯು ಕೂಡ ಈಗಾಗಲೇ ಆಗಿದೆ. ಕೆಲ ನಾಯಕರು ಪರಮೇಶ್ವರ್ ಅವರ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಇನ್ನು ಈ ಒಂದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಇಂತಹ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯನವರ ಬಣವು ಈ ಎಲ್ಲ ವಿಷಯವನ್ನು ಕಾದು ನೋಡುವ ನಿಲುವು ತಾಳಿದಂತೆ ಇಲ್ಲಿ ಕಾಣಿಸ್ತಾ ಇದೆ. ತಟಸ್ಥರಾಗಿ ಇರುವ ಕೆಲವೊಂದಿಷ್ಟು ನಾಯಕರು ಸಹ ಈ ಒಂದು ತಂತ್ರದ ಬೆಂಬಲಕ್ಕೆ ಕೊಡ್ತಾ ಇದ್ದಾರಾ ಅನ್ನುವಂತಹ ಲೆಕ್ಕಾಚಾರ ಕೆಲವೊಂದಿಷ್ಟು ಪೊಲಿಟಿಕಲ್ ರಾಜಕೀಯ ವಲಯದಲ್ಲಿ ಈಗ ನಡೀತಾ ಇದೆ. ಇದೇ ವೇಳೆ ಮುಂದಿನ ಚುನಾವಣೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ನೇತೃತ್ವದಲ್ಲಿ ಎದುರಿಸಬಹುದಾದಂತಹ ಕೆಲವೊಂದಿಷ್ಟು ಸವಾಲುಗಳು ಕಾಂಗ್ರೆಸ್ನ ಒಳಗೆ ಈಗಾಗಲೇ ಚುನಾವಣೆಯ ಲೆಕ್ಕಾಚಾರ ಈಗಾಗಲೇ ಭುಗಿಲೇಳುವ ಸಾಧ್ಯತೆ ಕೂಡ ಈಗ ದಟ್ಟವಾಗಿದೆ. ಇನ್ನು ಡಿ.ಕೆ.ಶಿ ಅವರ ಪೂರ್ಣ ಒಂದು ಅವಧಿಗೆ ಮುಖ್ಯಮಂತ್ರಿ ಆಗಬಹುದು ಎನ್ನುವ ಚರ್ಚೆ ಪಕ್ಷದೊಳಗೆ ಈಗಾಗಲೇ ಜೋರಾಗಿ ನಡೀತಾ ಇದೆ. ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಕೆಲವೊಂದಿಷ್ಟು ಬಣಗಳ ಒಂದು ನ್ಯಾಯಯುತವಾದಂತಹ ಹೊಸ ಒಂದು ಪೊಲಿಟಿಕಲ್ ರಾಜಕೀಯ ಒಂದು ಸಮತೋಲನದ ಒಂದು ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಕೆಲವೊಂದಿಷ್ಟು ಮಾತುಕತೆಗಳು ರಾಜಕೀಯ ವಲಯದಲ್ಲಿ ಕೂಡ ದಟ್ಟವಾಗಿ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ರಾಜ್ಯದ ಕಾಂಗ್ರೆಸ್ ಮತ್ತು ಈ ಒಂದು ಹೊಸ ಪೊಲಿಟಿಕಲ್ ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ಕೆಲವೊಂದಿಷ್ಟುಗಳು ಮಾತು ಎದ್ದಿರುವುದು, ಮಹಾರಾಷ್ಟ್ರದ ಮಾದರಿಯ ಒಂದು ಶಿಂದೆ ರೀತಿಯಲ್ಲಿ ಮತ್ತು ಪಂಜಾಬ್ ರೀತಿಯ ಚಿನ್ನಿ ಅವರನ್ನು ಸಿಎಂ ಮಾಡಿದ ರೀತಿಯೂ ಎಲ್ಲರಿಗೂ ಈ ಹಿಂದೆ ನಡೆದಂಥ ಅವರನ್ನು ಸಿಎಂ ಹೇಗೆ ಮಾಡಿದ್ರು, ಇವರ ಪೊಲಿಟಿಕಲ್ ಸ್ಟ್ರಾಟರ್ಜಿ ಹೇಗೆ ಅನ್ನುವಂಥದ್ದು ಸಹಜವಾಗಿ ಹಳೆಯ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಅದೇ ಥರ ರಾಜಕೀಯದಲ್ಲಿ ಈಗ ಹೊಸ ತಂತ್ರ, ಹೊಸ ಒಂದು ಟ್ಯಾಕ್ಟಿಕ್ ಹೆಣೆಯುವಂತಹ ಬಗ್ಗೆ ಈಗ ಕಾಂಗ್ರೆಸ್ ಒಳಗೆ ಮಾತುಕತೆ ನಡೀತಾ ಇದೆ. ಇನ್ನು ಪಕ್ಷದೊಳಗೆ ಬಣಗಳನ್ನು ಸಮತೋಲನವಾಗಿ ಬ್ಯಾಲೆನ್ಸ್ಡ್ ರೀತಿಯಾಗಿ ಇಡೋಕೆ ಯಾವ ರೀತಿಯಾಗಿ ಪೊಲಿಟಿಕಲ್ ಮಾಡಬೇಕನ್ನೋ ಬಗ್ಗೆ ರಾಜಕೀಯ ನಾಯಕರು ಈಗಾಗಲೇ ಚಿಂತನೆಯನ್ನು ನಡೆಸಿದ್ದಾರೆ. ಕೆಲವೊಂದಿಷ್ಟು ರಾಜಕೀಯ ವಲಯದಲ್ಲಿ ಇದರ ಬಗ್ಗೆ ಕೆಲವೊಂದಿಷ್ಟು ವರದಿಯೂ ಕೂಡ ಪ್ರಕಟವಾಗಿದೆ. ಇದರ ನಡುವೆಯೇ ಪರಮೇಶ್ವರ್ ಮತ್ತು ಖರ್ಗೆ ಅವರು ಮಾಡಿದಂತಹ ಒಂದು ಸಭೆಯಲ್ಲಿ ಈಗಾಗಲೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ಗಮನ ಸೆಳೆದಿದೆ. ಆ ಒಂದು ಮೀಟಿಂಗ್ನಲ್ಲಿ ರಾಜ್ಯದ ಮುಂದಿನ ರಾಜಕೀಯ ನಾಯಕದ ಪಕ್ಷದೊಳಗೆ ಒಂದು ಅಸಮಾಧಾನದ ಬಗ್ಗೆ ಚರ್ಚೆ ಆಗಿರಬಹುದು ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೂಡ ಕೇಳಿ ಬಂತು. ಇನ್ನು ಇತ್ತೀಚೆಗೆ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ವಿಚಾರ ಏನಂತಂದರೆ ಒಳ ಮೀಸಲಾತಿ ವಿಚಾರ. ಇದು ಕೂಡ ಆ ಒಂದು ಸಭೆಯಲ್ಲಿ ಕೂಡ ಮಾತನಾಡಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬಂತು. ಈ ಎಲ್ಲ ವಿಷಯದಲ್ಲಿ ಪಕ್ಷದೊಳಗಡೆ ಕೆಲವೊಂದಿಷ್ಟು ಗೊಂದಲಗಳನ್ನು ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವ ಪ್ರಯತ್ನವನ್ನು ನಡೆದಿರಬಹುದಾ ಎನ್ನುವಂತಹ ಒಂದು ವಿಚಾರ ಆಚೆ ಬಂದಿದೆ. ಅದೇ ವೇಳೆ ದಲಿತ ನಾಯಕರನ್ನು ಒಂದು ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಕಾಂಗ್ರೆಸ್ನ ಒಳಗಡೆ ಈಗ ಚರ್ಚೆ ಈಗಾಗಲೇ ಮತ್ತಷ್ಟು ಗ್ರಾಸವಾಗಿದೆ. ಇನ್ನು
ಕೆಲವೊಂದಿಷ್ಟು ವಿಚಾರಗಳನ್ನು ನೋಡೋದಾದರೆ ಪರಮೇಶ್ವರ ಪರವಾಗಿ ಕೆಲವೊಂದಿಷ್ಟು ನಾಯಕರು ಒಲವನ್ನು ಹೆಚ್ಚಿಗೆ ತೋರಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ವಿಚಾರಗಳು ಕೇಳಿ ಬರ್ತಾರೆ. ಕಾಂಗ್ರೆಸ್ ಸ್ವಪಕ್ಷದಲ್ಲಿ ಕೂಡ ಕೆಲವೊಂದಿಷ್ಟು ನಡೆದಂತಹ ಚರ್ಚೆಗಳಲ್ಲೂ ಪರಮೇಶ್ವರ್ ಅವರನ್ನು CM ಮಾಡಬೇಕೆನ್ನುವಂತಹ ಮಾತು ದೊಡ್ಡ ಮಟ್ಟಕ್ಕೆ ಸದ್ದಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರ ಬಣದ ವಿಚಾರದಲ್ಲಿ ನೇರ ವಿರೋಧ ತೋರಿದಂತಹ ಕೆಲವೊಂದಿಷ್ಟು ನಾಯಕರ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಕೆಲವೊಂದಿಷ್ಟು ಆಂತರಿಕ ಪೊಲಿಟಿಕಲ್ನಲ್ಲಿ ಕೆಲವೊಂದಿಷ್ಟು ಬಿಕ್ಕಟ್ಟು ಸೃಷ್ಟಿಸಿದೆ ಅನ್ನುವಂತಹ ಈಗಾಗಲೇ ವ್ಯಕ್ತವಾಗಿದೆ. ಈಗ ರಾಜಕೀಯದಲ್ಲಿ ಚಿನ್ನಿ ಮತ್ತು ಶಿಂದೆ ಮಾದರಿಯ ಬಗ್ಗೆ ಸಾಕಷ್ಟು ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಪಂಜಾಬ್ನ ಒಂದು ಚಿನ್ನಿ ಅವರನ್ನು ಅಚ್ಚರಿಯಾಗಿ CM ಮಾಡಿದ್ರು. ಆ ಬಳಿಕವೂ ಕೂಡ ಕರ್ನಾಟಕದಲ್ಲೂ ಅದೇ ತರಹದಂತಹ ಕೆಲವೊಂದಿಷ್ಟು ಪೊಲಿಟಿಕಲ್ ಸ್ಟ್ರಾಟರ್ಜಿ ರಾಜಕೀಯ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಲೆಕ್ಕಾಚಾರದ ನಡುವೆ ಮುಂದೆ 2028ಕ್ಕೆ DCM DK ಶಿವಕುಮಾರ್ ಅವರ ಒಂದು CM ಸ್ಥಾನದ ಆಕಾಂಕ್ಷಿ, ಇವೆಲ್ಲದರ ಮಧ್ಯೆ ದಲಿತ CM ವಿಚಾರ ಮತ್ತೆ ಈಗ ಚರ್ಚೆಗೆ ಮುನ್ನೆಲೆಗೆ ಬಂದಿರುವಂಥದ್ದು. ಇದರ ನಡುವೆ ಪರಮೇಶ್ವರ ಹೆಸರು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಶಿಂದೆ ರೀತಿಯ ಮಾಡಿದಂತಹ ಪಕ್ಷದೊಳಗಡೆ ಕೆಲವೊಂದಿಷ್ಟು ರಾಜಕೀಯ ತಿರುವುಗಳು ಪಡೆದುಕೊಳ್ತು. ಆ ಬಳಿಕವೂ ಕೂಡ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರ ನಡುವೆ ವಿಚಾರ, ಇವನ್ನೆಲ್ಲವನ್ನು ಗಮನಿಸಿದಾಗ ಕಾಂಗ್ರೆಸ್ ಒಳ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿಗೆ ಹೋಗಿ ನಿಲ್ಲುತ್ತದೆ ಎಂಬುದು ಈಗ ಕುತೂಹಲಕಾರಿಯ ವಿಷಯ. ಒಟ್ಟಾರೆ ರಾಜಕೀಯ ಮತ್ತು ಕಾಂಗ್ರೆಸ್ನಲ್ಲಿ ಹೊಸ ಒಂದು ಕಾಂಗ್ರೆಸ್ ಸಮೀಕರಣ ಈಗ ರೂಪುಗೊಳ್ತಾ ಇರುವಂತಹ ಸಾಧ್ಯತೆಗಳು ದಟ್ಟವಾಗಿ ಇದೆ. ಹಲವು ಬಣಗಳ ನಡುವೆ ಸಮತೋಲನ ಸಾಧಿಸೋಕ್ಕೋಸ್ಕರ ಕೆಲವೊಂದಿಷ್ಟು ಪ್ರಯತ್ನ ನಡೆದಿದೆಯಾ ಅಥವಾ ಪರಮೇಶ್ವರ್ ಅವರಿಗೆ ನ್ಯಾಯ ಸಿಗಬೇಕೆಂಬ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಹರಡಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಚರ್ಚೆಗಳಿಗೆ ಯಾವ ದಿಕ್ಕಿಗೆ ಸಾಗುತ್ತೆ ಎಂಬುದನ್ನು ಇನ್ನೂ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಈ ರೀತಿಯಾಗಿ ಪೊಲಿಟಿಕಲ್ ಇಂಟ್ರೆಸ್ಟಿಂಗ್ ಮ್ಯಾಟರ್ಗಳಿಗೆ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.